ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಗ್ಪಾಲ್ ಡಬಲ್ ಟು ಒನ್. ನಾನು ನಿಮ್ಮ ಪುನೀತ್. ಸೊ ಇವತ್ತು ನಾವು ಹೋಗ್ತಾ ಇರೋಂಥ ರೈಡ್ ನಮ್ಮ ರಾಮನಗರದಲ್ಲಿರುವ ತಿಮ್ಮಪ್ಪನ ಬೆಟ್ಟ. ಸೊ ನೀವೇನು ನೋಡಿದ್ರೆ ಲಾಸ್ಟು ಹಳೆ ವಿಡಿಯೋದಲ್ಲಿ ರಾಮದೇವ್ರ ಬೆಟ್ಟ ಹೋದಾಗ, ಸೊ ಅವತ್ತು ಹೇಳಿದ್ದೆ ನಿಮಗೆ ಟೈಮ್ ಮಾತ್ರ ಇವತ್ತೇ ಹೋಗ್ಬಿಟ್ಟು ತಿಮ್ಮಪ್ಪನ ಬೆಟ್ಟ ಕೂಡ ಕವರ್ ಮಾಡ್ತೀನಿ ಅಂತ. ಸೊ ಹಾಗೆ ಅಂದ್ಕೊಂಡಂಗೆ ಬೇಗ ಬೇಗ ಟೈಮ್ ಆಯಿತು. ಸೊ ಹಂಗಾಗಿ ಟೈಮ್ ಕರೆಕ್ಟಾಗಿ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಟೈಮ್ ಬಂದು ಈಗ 2:30 ಆಗಿದೆ ಮಧ್ಯಾಹ್ನ. ಸೊ ನಾವು ರಾಮದೇವರ ಬೆಟ್ಟನ ತುಂಬ ಲೇಟ್ ಮಾಡಲಿಲ್ಲ ಅಲ್ಲಿ. ಸೊ ಇಲ್ಲಿಗೆ ಬರೋ ಪ್ಲ್ಯಾನ್ ಇತ್ತು. ಸೊ ಹಂಗಾಗಿ ಬೇಗ ಬೇಗ ನೋಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ. ಸೊ ಏನಂದರೆ ನಾವು ಬೆಂಗಳೂರಿಂದ ಹೊರಟಿದ್ದೆ ತುಂಬ ಲೇಟಾಗಿ ಹೋಗಿತ್ತು. ಆ್ಯಕ್ಚುಲಿ ಒಂದು ಮಾರ್ನಿಂಗು 8 o'clock ಅಷ್ಟರಲ್ಲೆಲ್ಲ ನೀವು ರಾಮನಗರ ಬಂದರೆ, ಈ ಒಂದು ಫ್ಯಾಮಿಲಿ ಜೊತೆಗೆ ಬರೋರಾಗಿರ್ಬೋದು ಅಥವಾ ರೈಡ್ ಆಗಿರ್ಬೋದು, ಬೈಕರ್ಸ್ ಎಲ್ಲ ರೈಡಲ್ಲೆಲ್ಲ ಆದರೆ ಬೇಗ ಬಂದುಬಿಟ್ಟು ಕವರ್ ಮಾಡಿಬಿಡ್ಬೋದು. ಬಟ್ ಫ್ಯಾಮಿಲಿ ಜೊತೆ ಎಲ್ಲ ಬಂದಾಗ ಸ್ವಲ್ಪ ನಮಗೆ ಟೈಮ್ ಸಾಕಾಗೋದಿಲ್ಲ. ಸೊ ಹಂಗಾಗಿ ಬೆಳಿಗ್ಗೆ ನೀವು 8 o'clock ಎಲ್ಲ ರಾಮನಗರ ಬಂದರೆ, ಸೊ ಒಂದೇ ದಿನದಲ್ಲಿ ನೀವು 2 ಕಡೆನೂ ಒಂದೊಳ್ಳೆ ಪ್ಲ್ಯಾನ್ ಮಾಡ್ಬೋದು. ಸೊ ಗಾಡಿ ಮೋಸ್ಟ್ಲಿ ಇಲ್ಲೇ ಪಾರ್ಕ್ ಮಾಡಬೇಕು, ಮೇಲೆ ಹೋಗ್ಬೇಕೋ ಗೊತ್ತಿಲ್ಲ. ಸೊ ಲಾಸ್ಟ್ ನಾನೊಂದು ವಿಡಿಯೋದಲ್ಲಿ ನೋಡಿದಾಗ ಮೇಲ್ಗಡೆನೇ ಹೋಗಿದ್ವಿ. ಸೊ 4-wheeler ಏನೋ ಪಾರ್ಕ್ ಮಾಡಿದ್ದಾರೆ ಇಲ್ಲಿ, ಬನ್ನಿ ಹೋಗೋಣ, ಮೇಲೆ ಪಾರ್ಕಿಂಗ್ ಇರ್ಬೋದು. ಸೊ ಹಂಗಾಗಿ ನೀವು ರಾಮನಗರ 8 o'clock ಅಷ್ಟರಲ್ಲೆಲ್ಲ ನೀವು ರಾಮನಗರ ರೀಚ್ ಆದರೆ ನೀವು ಆರಾಮಾಗಿ ರಾಮದೇವ್ರ ಬೆಟ್ಟ ನೋಡ್ಕೊಂಡು ಮುಗಿಸ್ಕೊಂಡು ಅಲ್ಲಿ 1 o'clock ಅಷ್ಟರಲ್ಲಿ ನೀವು ರಿಟರ್ನ್ ಬಂದರೆ, ಅಲ್ಲಿಂದ ಜಸ್ಟ್ ತುಂಬ ದೂರ ಏನಿಲ್ಲ, ಒಂದು 11 kilometers ಅರೌಂಡ್ ಆಗುತ್ತೆ ಅಷ್ಟೇ ನಿಮಗೆ ತಿಮ್ಮಪ್ಪನ ಬೆಟ್ಟ. ಸೊ ಈಸಿಯಾಗಿ ಒಂದು 10 to 15 minutesಲ್ಲೆಲ್ಲ ಟ್ರಾವೆಲ್ ಮಾಡಿಬಿಡ್ಬೋದು. ಸೊ ಪಾರ್ಕಿಂಗ್ ಎಲ್ಲೋದ್ರೂ ಈ ಪಾರ್ಕಿಂಗ್ ಅನ್ನೋ ಸ್ಕೀಮ್ ಮಾತ್ರ ಚೇಂಜ್ ಆಗೋದೇ ಇಲ್ಲ. ತುಂಬ ಕಡೆ ಈ ಟೂರಿಸಮ್ ಪ್ಲೇಸಸ್ಸು ಆಗಿದ ತಕ್ಷಣ ಜನ ಬರೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೋ, ಸೊ ಅವಾಗಿದ್ದನ್ನು ಕೂಡ ಪಾರ್ಕಿಂಗು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಏನಿಲ್ಲ ಅಂತಂದರೂ ಒಂದು 50 to 60 ಬೈಕರ್ಸ್ ಬಂದೇ ಬರ್ತಾರೆ. ಸೊ ಹಾಗೆಯೇ ಒಂದು 20 to 25 ಕಾರ್ಸ್ ಬಂದೇ ಬರುತ್ತೆ ಒನ್ ಡೇಯಲ್ಲಿ, ವೀಕೆಂಡಲ್ಲಿ. ಸೊ ಬೈಕೆಲ್ಲ ಅವರು 20 rupees ಚಾರ್ಜ್ ಮಾಡಿದ್ರೆ ಒಂದು ಗಾಡಿಗೂ ಎಷ್ಟು ದುಡ್ಡು ಮಾಡಿಬಿಡ್ತಾರೆ. ಸೊ ಬನ್ನಿ ಹೋಗೋಣ ಮೇಲೆ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ನೋಡ್ಕೊಂಡು ಬರಬೇಕಾದ್ರೆ ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಮೇಲ್ಗಡೆವರೆಗೂ ಬೈಕ್ ಹೋಗುತ್ತೆ ಅಂತ ಹೇಳಿದ್ರು. ಬೈಕಲ್ಲಿ ಕೂಡ ಟ್ರಾವೆಲ್ ಮಾಡಿದ್ರು. ನಾವು ಬೈಕ್ ತಗೊಂಡೋಗೋಣ ಮೇಲ್ಗಡೆ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಯಾರೂ ಇಲ್ಲ, ಮೇಲ್ಗಡೆ ಯಾರೂ ಬೈಕ್ ತಗೊಂಡು ಹೋಗಿಲ್ಲ. ಬರ್ತಾರೋ ಯಾರು ಬೈತಾರೋ ಅಂತೇಳಿ ಹಾಗೆ ಇವೆಲ್ಲ ತುಂಬ ಸಖತ್ತಾಗಿದೆ. ರಾಮನಗರದಲ್ಲಿ ಸ್ಕೂಲೆಲ್ಲ ಸಿಕ್ಕಾಪಟ್ಟೆ ಇದೆ. ಈ ಥರ ಅಡ್ವೆಂಚರಸ್ ಪ್ಲೇಸಸ್ ಎಲ್ಲ ಇದೆ ಅನ್ನೋದು ಅಷ್ಟು ಐಡಿಯಾ ಇರಲಿಲ್ಲ ನನಗೆ. ಸೊ ತುಂಬ ಸಖತ್ತಾಗಿದೆ. ಕ್ಲೌಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವ್ಯೂ ಅಂತೂ ಸಖತ್ತಾಗಿ ಕಾಣ್ತಾ ಇದೆ. ವೆದರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದೆ. ಸೊ ಮಾನ್ಸೂನ್ ಟೈಮಲ್ಲಿ ಬಂದರೆ ಮಾತ್ರ ಈ ಥರ ಹಿಲ್ಸ್ಗಳಿಗೆಲ್ಲ ಸಖತ್ ಫೀಲ್ ಇರುತ್ತೆ. ಯಾಕಂದರೆ ತುಂಬ ಹೈಟಲ್ಲಿ ಇರುತ್ತಲ್ವ, ಗಾಡಿ ಎಲ್ಲ ಚೆನ್ನಾಗಿ ಬೇಯಿಸ್ತಾ ಇರುತ್ತೆ ನಮಗೆ. ಸಖತ್ ಬ್ಯೂಟಿಫುಲ್ ಆಗಿದೆ ಮಾತ್ರ, ಎಂಜಾಯ್ ಮಾಡ್ಬೋದು ಚೆನ್ನಾಗಿ. ಹಾಗೆ ಬನ್ನಿ ಮೇಲೆ ಹೋಗೋಣ. ಮೇಲೆ ಇಲ್ಲಿ ಒಂದು ಮಂಟಪ ಕೂಡ ಮಾಡಿದ್ದಾರೆ, ಚೆನ್ನಾಗಿದೆ. ಅಲ್ಲಿ ಆ ಕಡೆ ಇದ್ರ ಮೇಲ್ಗಡೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಆ ಕಡೆನೂ ಹೋಗ್ಬೋದು ಅಂತ ಅನಿಸುತ್ತೆ. ಇಲ್ಲಿ ಯಾರೋ ಒಂದಿಬ್ರು ಹೋಗಿದ್ದಾರೆ. ಸೊ ನೋಡೋಣ, ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ಅಲ್ಲೂ ಕೂಡ ಹೋಗ್ಬೇಡ, ಬಂಡೆ ಮೇಲೂ ಕೂಡ ಕೆಲವೊಂದು ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಕಮಲ ಎಲ್ಲ. ಇದು ಮಂಟಪ ರೀಸೆಂಟಾಗಿ ಏನೋ ಮಾಡಿರೋದಂತೆ, ಮುಂಚೆ ಇರಲಿಲ್ವಂತೆ. ಸೊ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಅಂತ ಹೇಳಿದರು. ಬಟ್ ಅದು ಯಾವ ಟೈಮಲ್ಲಿ ಅಂತ ಗೊತ್ತಿಲ್ಲ. ಸೊ ಅವಾಗ ದೇವರೆಲ್ಲ ಇಲ್ಲಿ ಪೂಜೆ ಎಲ್ಲ ಮಾಡೋದಕ್ಕೋಸ್ಕರ ಮಂಟಪ ಮಾಡಿದ್ದಾರೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಬರೀ ಹಿಲ್ಸೇ ಇದೆ. ಕ್ಲೌಡ್ಸ್ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಎಲ್ಲಿ ಸುತ್ತ ನೋಡಿದ್ರು ಬರೀ ಹಿಲ್ಸೇ ಇದೆ. ಊರೇ ಅಷ್ಟು ಕಾಣ್ತಾ ಇಲ್ಲ. ಇಷ್ಟು ಅದ್ಭುತವಾಗಿ ಇದೆಯಾ ರಾಮನಗರ ಅಂತ ಅನ್ಸುತ್ತೆ ಒಂದೊಂದ್ಸಲ. ಬೆಂಗಳೂರು ಬಂದು ನಾವು 4
ಸನ್ಸೆಟ್ ಕೂಡ ಆಗುತ್ತಂತೆ. ಸನ್ಸೆಟಲ್ಲಿ ತುಂಬ ಸಖತ್ತಾಗಿ ಕಾಣುತ್ತೆ ಅಂತ ಹೇಳಿದ್ರು. ನೋಡ್ತೀನಿ, ಟೈಮು ಆದರೆ ನನಗೆ ಸೊ ಸನ್ಸೆಟ್ ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಹೋಗ್ತೀನಿ. ನೀವು ಕೂಡ ನೋಡ್ಬೋದು, ಚೆನ್ನಾಗಿದೆ ಪ್ಲೇಸಸ್. ಇಲ್ಲಿ ನೋಡಿದ್ರು ಬರೀ ಸೈಡಲ್ಲೆಲ್ಲ ಹಿಲ್ಸೇ ಕಾಣುತ್ತೆ. ಸೊ ಅಲ್ಲಿ ಯಾರೋ ಜನ ಹೋಗಿದ್ದಾರೆ, 4-5 ಜನ. ನಾವು ಕೂಡ ಹೋಗೋಣ ಬನ್ನಿ ಅಲ್ಲಿಗೆ. ಇಲ್ಲಿ ಕೆಳಗಡೆಯಿಂದ ಮೇಲೆ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಇಲ್ಲ ತುಂಬ ಜನ ಇದು ಬರ್ತಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಕಡೆಯಿಂದ ಹೋಗ್ಬೇಕು ಮೇಲೆ. ಸೊ ಹಾಗೆ ಹುಷಾರಾಗಿ ನಡ್ಕೊಂಡು ಹೋಗ್ಬಿಟ್ಟು ಬರೋಣ. ಅಲ್ಲಿ ಏನು ಸಮಥಿಂಗ್ ಸ್ಪೆಷಲ್ ಏನು ಇರಲ್ಲ ಅಂತ ಅಂದ್ಕೊತೀನಿ, ಜಸ್ಟ್ ವ್ಯೂ ಅಷ್ಟೇ ಅನಿಸುತ್ತೆ. ನೋಡಬೇಕು, ನೀವೋಣ. ಇಲ್ಲಿ ಮಾವಿನ ಗಿಡ ಎಲ್ಲ ಇದೆ. ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ, ಮಾವಿನಕಾಯಿ ಸೀಸನ್ ಇದ್ದಾಗ ಬಂದರೆ ಯಾರು ಕೂಡ ಕಿತ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇದು ಪ್ರೈವೇಟ್ ಜಾಗ ಏನಾದರೂ ಇರ್ಬೋದಾ, ತುಂಬ ಮಾವಿನ ಮರ ಎಲ್ಲ ಇದೆ ಅಪ್ಪ. ಸೊ ಅದಕ್ಕೆ ಹೇಳಿದೆ, ಯಾರೂ ಇಲ್ಲಾಂದ್ರೆ ಕಿತ್ಕೊಂಡು ತಿಂದ್ಬಿಡಿ. ಯಾರಾದರೂ ಇದ್ರೆ ಕೇಳ್ಬಿಡ್ತೀನಿ ಅಷ್ಟೇ, ಸಿಂಪಲ್. ಒಬ್ಬರೇ ಚಿಪ್ಸ್, ಆಲೂಗೆಡ್ಡೆ ಚಿಪ್ಸ್ ತಿಂತಾ ಹೋಯ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆ. ತಿಮ್ಮಪ್ಪನ ಬೆಟ್ಟ ಯಾವ ಥರ ಕಾಣ್ತಾ ಇದೆ ಇಲ್ಲಿಂದ. ಹಾಗೆ ಮೇಲೆ ಹೋಗೋಣ ಬನ್ನಿ. ಸಖತ್ ಭಯ ಆಗುತ್ತಪ್ಪ ಇಲ್ಲೆಲ್ಲ ಕಾಲಿಡೋದಕ್ಕೆ. ಅಪ್ಪ ನನಗೆ ಹಾವು ಅಂದರೆ ಸಿಕ್ಕಾಬಟ್ಲೆ ಭಯ. ಸೊ ಬಂದ್ಬಿಟ್ಟದ್ದು ಕಾಲ ಹತ್ರ ಒಂದೇ ಭಯ. ಮನಸ್ಸಲ್ಲೆಲ್ಲ ಅದೇ ಓಡ್ತಾ ಇರುತ್ತೆ ಈ ಕಡೆ ಎಲ್ಲ ಹೋದಾಗ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ನಾನು ಈ ತೋಟದಲ್ಲಿ ಸೈಡಲ್ಲೆಲ್ಲ ಬೇಲಿ ಹಾಕಿರ್ತೀವಲ್ವ, ಸೊ ಆ ಬೇಲಿ ಹತ್ರ ಬದನೆಕಾಯಿ ಬಿಡಿಸ್ಬೇಕಾದ್ರೆ ನಾನು ನಮ್ಮಮ್ಮ ಅಲ್ಲಿ ಬದನೆಕಾಯಿ, ಈಗ ಮಳೆ ಎಲ್ಲ ಜಾಸ್ತಿಯಾಗಿ ಕೊಳ್ತೋಗಿರುತ್ತೆ ಅಲ್ವಾ, ಕೊಳ್ತೋಗಿರೋ ಬದನೆಕಾಯಿನ ಏನು ಮಾಡಿದೆ, ನಾನು ಬಕೆಟಲ್ಲಿ ಹಾಕೋದ್ಬಿಟ್ಟು ಬಿಸಾಡಿದೆ ಆ ಕಡೆ ಬೇರೆ ಸೈಡು. ಸೊ ಅಲ್ಲಿ ಹಾವು ಹೋಗ್ತಾ ಇದ್ದೈತೆ, ನಾನು ನೋಡಿಲ್ಲ. ಸೊ ಅವತ್ತು ಆಗಿದ್ದು ಭಯ, ಅದು ನನ್ನ ಕಡೆನೇ ಬಂದ್ಬಿಡ್ತು ಸಡನ್ನಾಗಿ. ಸೊ ಅವತ್ತು ಅಲ್ಲಿಂದ ಓಡೋಗಿ ಅವತ್ತು ಆಗಿದ್ದು ಭಯ ನನಗೆ, ತುಂಬ ಹತ್ತಿರದಿಂದ ನೋಡಿ. ಅವತ್ತಿದ್ದನು ಈ ಹಾವು ಅಂದರೆ ಸಿಕ್ಕಾಪಟ್ಟೆ ಭಯ. ಅದಾದಮೇಲೆ ತುಂಬ ಸಲ ಕಾಣಿಸ್ಕೊಂಡಿದ್ದೆ, ಅದು ತೋಟದಲ್ಲಿ ನನ್ನ ಧ್ವನಿ ಕೇಳಿಸ್ಕೊಂಡು ಒಂದು 4 to 5 ಟೈಮ್ಸು ಕಾಣಿಸ್ಕೊಂಡಿದ್ದೆ ನನಗೆ. ಸೊ ಆ ಥರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲೇ ಬ್ಯಾಂಗ್ಳೂರು ಬಂದಿರೋದ್ರಿಂದ ಸೊ ಭಯ ಇಲ್ಲ. ಈಗಲೂ ಕೂಡ ನಮ್ಮ ತೋಟಕ್ಕೆ ಹೋದರೆ ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿ ಹೋಗ್ತೀನಿ, ಅಷ್ಟು ಭಯ ಬಂದರೆ. ಯಾಕಂದರೆ ಅಷ್ಟು ಹತ್ತಿರದಿಂದ ನೋಡಿಬಿಟ್ಟಿದ್ದೀನಿ 3 to 4 ಟೈಮ್ಸ್. ಸೊ ಹಾಗಾಗಿ ಭಯ ಜಾಸ್ತಿ. ಬನ್ನಿ ಹೋಗೋಣ. ಒಂಥರ ಅಡ್ವೆಂಚರ್ ಥರ ಇದೆ ಅಪ್ಪ, ಇದು ಟ್ರೆಕ್ಕಿಂಗ್ ಮಾಡೋ ಥರ. ಫಸ್ಟ್ ಟೈಮ್ ಈ ಥರ ಎಲ್ಲ ಬೆಟ್ಟ ಎಲ್ಲ ಹತ್ಕೊಂಡು ಮೇಲ್ಗಡೆ ಎಲ್ಲ ಹೋಗ್ತಾ ಇರೋದು ಇದೆ, ಫಸ್ಟ್ ಟೈಮ್. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಈ ಕಡೆ ಇಂಥ ಪ್ಲೇಸಸ್ ಎಲ್ಲ ಬಂದರೆ ಒಂದು ಸ್ವಲ್ಪ ಫ್ರೆಂಡ್ಸ್ ಇರಬೇಕು. ಫ್ರೆಂಡ್ಸ್ ಅಂದರೆ ಯಾವ ಥರ ಅಂದರೆ ಈ ಹಳೇ ಚಡ್ಡಿ ದೋಸ್ತುಗಳು ಅಂತೀವಲ್ಲ, ಆ ಥರ ಫ್ರೆಂಡ್ಸ್ ಎಲ್ಲ ಇದ್ದರೆ ಇಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಒಂದೊಳ್ಳೆ ಮಜಾ ಇರುತ್ತೆ ಹೋಗೋದಕ್ಕೆ. ಕಾಮಿಡಿ ಮಾಡಿಕೊಂಡು ಅವರು ಕಾಲು ಎಳ್ಕೊಂಡು ಸಖತ್ತಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕೂಗಾಡ್ಕೊಂಡು ಮಾತಾಡಿಕೊಂಡು ಸಾಂಗ್ಸ್ ಎಲ್ಲ ಹೇಳ್ಕೊಂಡು ಒಂಥರ ಪೀಸ್ಫುಲ್ಲಾಗಿರುತ್ತೆ. ಒಬ್ಬರೇ ಹೋಗೋದ್ರಿಂದ ಸಿಕ್ಕಾಪಟ್ಟೆ ಬೇಜಾರು. ಆದರೂ ಬೇಜಾರಾದರೂ ಕೂಡ ಈ ಒಬ್ಬೊಬ್ಬರೇ ಹೋದರೆ ಒಂಥರ ಏನೋ ಪೀಸ್ಫುಲ್ ಮೈಂಡ್, ಪೀಸ್ ಆಫ್ ಮೈಂಡ್ ಅಂತಾರಲ್ಲ ಹಂಗೆ, ಸಖತ್ ಪೀಸ್ ಆಗ್ಬಿಡುತ್ತೆ. ಇನ್ನೂ ಎಷ್ಟು ದೂರ ಇದೆಯಪ್ಪ ಇದು. ಶೂ ಬೇರೆ ಕಿತ್ತೋಗಿದೆ.
ಎಲ್ಲಿ ಬಂದಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಮೇಲ್ಗಡೆ ನೋಡಿದ್ರೆ ಅಲ್ಲಿಂದ ಇಷ್ಟೇ ಇಷ್ಟು ಹೈಟ್ ಥರ ಇತ್ತು, ಈಗ ನೋಡಿದ್ರೆ ಇನ್ನೂ ಮೇಲೆ 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 ಅಂತ ಹೋಗ್ತಾನೇ ಇದ್ದೀವಿ. ಬ್ಯಾಗ್ ಬೇರೆ ತೊಗೊಂಬಂದೆ ನಾನು. ಸೊ ಅಲ್ಲಿ ಯಾವ್ದಾದ್ರು ಅಂಗಡಿ ಹತ್ರ ಏನಾದರೂ ಒಂದು 100 ರುಪೀಸ್ ಏನಾದರೂ ಸಮಥಿಂಗ್ ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡಿ ಅಲ್ಲಿ ಹೇಳಿದರೆ ಇಟ್ಕೊಂಡಿರೋರು. ನಾನು ತಗೊಂಡು ಬಂದೆ, ಬ್ಯಾಗ್ ಮಿಸ್ ಆಗಿ. ಚೆನ್ನಾಗಿದೆ ಪ್ಲೇಸ್, ಫುಲ್ ಗ್ರೀನರಿ ಎಲ್ಲ. ಸೊ ಹೀಗಾಗಿ ಈ ಮಾನ್ಸೂನ್ ಟೈಮಲ್ಲೇ ಬರಬೇಕು ಈ ಥರ ಪ್ಲೇಸಸ್ಗೆಲ್ಲ. ವೆದರ್ ಕೂಲ್ ಆಗಿರುತ್ತೆ. ಆ್ಯರೋ ಮಾರ್ಕ್ ಮಾತ್ರ ಅವಾಗಿದ್ದ ತೋರಿಸ್ತಾನೆ ಇದೆ, ಬಟ್ ಟಾಪ್ ಇವು ಈಗ ಸಿಕ್ತು. ಆ ಬೆಟ್ಟದಿಂದ ಈ ಬೆಟ್ಟದವರೆಗೂ ಸ್ಮಾಲ್ ಟ್ರೆಕ್ಕಿಂಗು, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಆವಾಗಲೇ 4 ಮೆಂಬರ್ಸ್ ಕಾಣಿಸಿದ್ರು, ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಬೈ ಚಾನ್ಸ್ ಏನಾದ್ರು ಅವರು ಬೇರೆ ಯಾವ್ದಾದ್ರು ರೂಟಿಂದ ಹೋಗ್ಬಿಟ್ರೆ ಕೆಳಗಡೆ, ಅದು ಗೊತ್ತಿಲ್ಲ. ಸೊ ಇದು ಇವತ್ತು ನಮ್ಮ ತಿಮ್ಮಪ್ಪನ ಬೆಟ್ಟ ರೈಟ್. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಲಿಂಕ್ ಹಾಕಿರ್ತೀನಿ, Rakol221. ಸೊ ಒಂದು ಪೇಜ್ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ. ಸೊ ನಾವು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ದಯವಿಟ್ಟು ನೋಡಿ, ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಹೆಚ್ಚಿನ ಒಂದು ಒಳ್ಳೊಳ್ಳೆ ಹೊಸ ಕಂಟೆಂಟನ್ನು ಮಾಡೋದಕ್ಕೆ ನಿಮಗೆ ಬೆಂಬಲ ಕೊಡಿ, ಪ್ರೋತ್ಸಾಹ ಮಾಡಿ.